ಪ್ರಮುಖ ಬೇಡಿಕೆಗಳಿದ್ವು. ಅದನ್ನು ನಾವು ಸಚಿವರ ಮುಂದೆ ಕೂಡ ಹೇಳಿದ್ವಿ. 3 ಪ್ರಮುಖ ಬೇಡಿಕೆಗಳೇನಂತಂದರೆ, ಒಂದು 25ರಿಂದ ಏನು ಸರ್ಕಾರ ಈ ಹಿಂದೆ ನೋಟಿಫಿಕೇಶನ್ ಹೊರಡಿಸಿತ್ತು, ವೇತನ 1/4/25ರಿಂದ ಏನು ನೋಟಿಫಿಕೇಶನ್ ಹೊರಡಿಸಿತ್ತು ವೇತನ ಹೆಚ್ಚಳ ನಾವು ಆವಾಗಿಂದ ಮಾಡ್ತೀವಿ ಅಂತ. ಆದರೆ ನಾವು ಅದನ್ನು ಒಪ್ಪಿರಲಿಲ್ಲ, ನಾವು ಯಾರೂ ಕೂಡ ಒಪ್ಪಿರಲಿಲ್ಲ. ಯಾಕೆಂದರೆ ನಮ್ಮ ಸಾರಿಗೆ ಸಂಸ್ಥೆನಲ್ಲಿ ಹಿಂದಿನಿಂದನೂ ಕೂಡ ಒಂದು 4-5 ದಶಕಗಳಿಂದನೂ ಕೂಡ 4 ವರ್ಷಕ್ಕೊಮ್ಮೆ ಒಂದು ಕೈಗಾರಿಕಾ ಒಪ್ಪಂದ ಆಗಿತ್ತು. ಆ ಕೈಗಾರಿಕಾ ಒಪ್ಪಂದದ ಪ್ರಕಾರ 4 ವರ್ಷಕ್ಕೊಮ್ಮೆ ವೇತನ ಹೆಚ್ಚಳ ಆಗಬೇಕು ಅನ್ನೋದು ನಮ್ಮ ಆ ಒಪ್ಪಂದದ ಪ್ರಕಾರ ಆಗಿತ್ತು. ಹಾಗಾಗಿ ನೀವು 4 ವರ್ಷಕ್ಕೆ ಒಂದ್ಸಲ ಈ ವೇತನ ಹೆಚ್ಚಳ ಮಾಡಬೇಕು ಅಂತ ನಾವು ಸರ್ಕಾರವನ್ನು ಮತ್ತು ಮ್ಯಾನೇಜ್ಮೆಂಟಿಗೆ ನಾವು ಹೇಳಿದ್ವಿ. ಆದರೆ ಸರ್ಕಾರ ಮಾತ್ರ ಇದನ್ನು ವೈಲೇಟ್ ಮಾಡಿ, ಇದನ್ನು ಉಲ್ಲಂಘನೆ ಮಾಡಿ, ಇಲ್ಲ ನಾವು 1/4/2025ರಿಂದ ನಾವು ವೇತನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಏಕಪಕ್ಷೀಯವಾಗಿ ನಮ್ಮ ಜೊತೆ ಮಾತುಕತೆ ಮಾಡ್ದೇ ನೋಟಿಫಿಕೇಶನ್ ಹೊರಡಿಸ್ಬಿಡ್ತು ಫೆಬ್ರವರಿ 18ನೇ ತಾರೀಕು. ಹಾಗಾಗಿ ನಾವು ಅದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ನಾವು 29ನೇ ತಾರೀಕು ಮೀಟಿಂಗಲ್ಲಿ ನಾವು ಪದೇ ಹೇಳ್ತಾನೆ ಇದ್ವಿ. 29ನೇ ತಾರೀಕು ಮೀಟಿಂಗಲ್ಲೂ ಹೇಳಿದ್ವಿ ಸಚಿವರಿಗೆ. ಅದಕ್ಕೆ ಅವ್ರೇನು ಹೇಳಿದ್ರು, ಇಲ್ಲ ಇದು ಸರ್ಕಾರ ಮಾಡಿರೋದ್ರಿಂದ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕಾಗತ್ತೆ ಅಂತ ಅಂದರು. ಆಮೇಲೆ ಇನ್ನೊಂದು ವಿಷಯ, ನಾವು 25% ವೇತನ ಹೆಚ್ಚಳ ಕೇಳಿದ್ವಿ. ಯಾಕೆಂತಂದರೆ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಬೆಲೆ ಏರಿಕೆ ಎಲ್ಲವೂ ಜಾಸ್ತಿ ಆಗ್ತಾನೆ ಇದೆ. ಆಮೇಲೆ ನಾವು ಇದು ಹೇಳಿದ್ದು 2 ವರ್ಷದ ಹಿಂದೆ ಈ ಬೇಡಿಕೆ ಇಟ್ಟಿದ್ವಿ. 2 ವರ್ಷದ ಹಿಂದೆ ಇವತ್ತಿನವರೆಗೂ ಪ್ರತಿಯೊಂದು ವಸ್ತುವಿನ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇನೆ. ಆಮೇಲೆ ಇವತ್ತು ಯುದ್ಧ ಅದು ಇದು ಅಂತ ಹೇಳಿ ಎಲ್ಲಾದ್ರೂ ಬೆಲೆ ಜಾಸ್ತಿ ಆಗ್ತಾ ಇದೆ. ಮತ್ತು ಬೆಂಗಳೂರಿನಲ್ಲಂತೂ ಮನೆ ಬಾಡಿಗೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದು ನಾವಿಲ್ಲಿ ಅನುಭವಿಸಿದವರಿಗೆ ಗೊತ್ತಿರೋ ಅಂಥದ್ದು. ಹಾಗಾಗಿ ನಾವು ಅದನ್ನು ಸಾರಿಗೆ ಸಚಿವರ ಗಮನಕ್ಕೂ ತಂದ್ವಿ. ನೋಡಿ ಸರ್, ಹೀಗಾಗ್ತಾ ಇದೆ, ಜನರು ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಶಕ್ತಿ ಯೋಜನೆನ ನೀವು ಸರ್ಕಾರದವರು ಅದನ್ನು ಅನುಷ್ಠಾನ ಮಾಡಿದ್ರಿ. ನಿಮ್ಮ ಗ್ಯಾರಂಟಿ ಯೋಜನೆ ಅಂತ, ಮೊದಲನೇ ಗ್ಯಾರಂಟಿ ಯೋಜನೆ ಅಂತ ತಂದಿದ್ದು ನೀವು ಶಕ್ತಿ ಯೋಜನೆ. ಆ ಶಕ್ತಿ ಯೋಜನೆ ನೀವು ತಂದ್ರಿ, ಆದರೆ ಅದನ್ನು ಜಾರಿ ಮಾಡ್ತಾ ಇರೋದು ನಮ್ಮ ಸಾರಿಗೆ ನೌಕರರು. ಹಾಗಾಗಿ ನಿಮಗೆ ಹೆಸರು ಕೊಟ್ಟವರು ನಮ್ಮ ಸಾರಿಗೆ ನೌಕರರು. ಅದು ಕಂಡಕ್ಟರ್ಗಳಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಮೆಕ್ಯಾನಿಕ್ಗಳಾಗಿರ್ಬೋದು, ಇನ್ಯಾವುದೇ ಸ್ಟಾಫ್ ಆಗಿರ್ಬೋದು. ಈ 3 ನೌಕರರು ದಿನ ಹಗಲು ರಾತ್ರಿ ಅಂತ ಇಲ್ಲ, ಅವರ ಜೀವನ ಒತ್ತೆ ಇಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸಾರಿಗೆ ಸಚಿವರು ಏನು ಹೇಳಿದ್ರು, ಹೌದು ನಾವು ಅವರನ್ನ ಭೇಟಿಯಾದಾಗಲೆಲ್ಲ ಇದನ್ನು ಹೇಳ್ತಿದ್ದೀವಿ, ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗಲೂ ಹೇಳಿದ್ದೀವಿ. ಅವ್ರೇನು ಹೇಳ್ತಾರೆ, ಹೌದು ಅದನ್ನು ನಾವು ಒಪ್ಕೋತೀವಿ, ಖಂಡಿತವಾಗ್ಲೂ ಅವರ ಕೊಡುಗೆನ ನಾವು ಒಪ್ಕೋತೀವಿ ಅಂತ. ಅದಕ್ಕೆ ನಾವೇನು ಹೇಳಿದ್ದು, ನೀವು ಒಪ್ಕೋತೀರಾ ಸರಿ, ಬಾಯಿ ಮಾತಲ್ಲಿ ಅದನ್ನು ಒಪ್ಕೋತೀರಾ, ಆದರೆ ಅದನ್ನು ನೀವು ಕೊಡಬೇಕಾಗಿರೋದು, ಅದನ್ನು ಒಪ್ಕೋಬೇಕಾಗಿರೋದು ಅವರ ವೇತನ ಹೆಚ್ಚಳ ಮಾಡೋದ್ರ ಮೂಲಕ. ಬರೀ ಬಾಯಿ ಮಾತಲ್ಲಿ ಅದನ್ನು ಒಪ್ಕೊಂಡ್ರೆ ಸಾಕಾಗೋದಿಲ್ಲ, ಅದು ಅವ್ರ ಹೊಟ್ಟೆ ತುಂಬಿಸೋದಿಲ್ಲ, ಅವ್ರ ಮಕ್ಕಳು ಫೀಸ್ ಕಟ್ಟಕ್ಕೆ ಅದು ಸಾಧ್ಯ ಆಗೋದಿಲ್ಲ, ಅವ್ರ ಮನೆ ಬಾಡಿಗೆ ಕಟ್ಟಕ್ಕೆ ಅದು ಸಾಧ್ಯ ಆಗೋದಿಲ್ಲ ನಿಮ್ಮ ಹೊಗಳಿಕೆ. ಹಾಗಾಗಿ ನೀವಿವತ್ತು ನಾವು ಕೇಳ್ತಾ ಇರೋಂಥ ವೇತನ ಹೆಚ್ಚಳನ ನೀವು ಕೊಡಬೇಕಾಗತ್ತೆ. ಆಮೇಲೆ ನಾವು ಕೇಳ್ತಿರೋಂಥ ಬೇಡಿಕೆಗಳನ್ನ ನೀವು ಮಾಡಬೇಕಾಗತ್ತೆ. ಸೊ ಇನ್ನೊಂದು 3ನೇದೇನೆಂದರೆ ಅರಿಯರ್ಸ್. ನಾವು ಕೇಳ್ತಾ ಇರೋಂಥದ್ದು 38 ತಿಂಗಳ ಅರಿಯರ್ಸು. ನೀವು ನಿಮ್ಮ ಸರ್ಕಾರಕ್ಕೆ ಹೇಳ್ತಾ ಇರೋದು, ನೀವು 26 ತಿಂಗಳು ಅರಿಯರ್ಸ್ ಕೊಡ್ತೀವಿ ಅಂತ ಹೇಳಿ ಏಕಪಕ್ಷೀಯವಾಗಿ ನೀವು ಅದನ್ನು ನೋಟಿಫಿಕೇಶನ್ ಮಾಡಿದ್ದೀರಾ. ನಮ್ಮ ಯಾರ ಜೊತೆ ನೌಕರರ ಜೊತೆ ನೀವು ಮಾತಾಡಿಲ್ಲ, ನೌಕರರನ್ನು ಪ್ರತಿನಿಧಿಸುವಂಥ ಸಂಘಟನೆಗಳ ಜೊತೆ ನೀವು ಮಾತಾಡಿಲ್ಲ. ನೀವು 26 ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದೀರಾ. ನಾವು ಅದಕ್ಕೇನು ಕೇಳ್ತಿದ್ದೀವಿ, ಆಯಿತು ಸರ್ಕಾರದ ಹತ್ರ ನೀವು 26 ತಿಂಗಳಿಗೆ ಆಗೋಷ್ಟು ಹಣ ಇದೆ ಅಂತಂದರೆ
ಇನ್ನು ಒಂದು 12 ತಿಂಗಳದ್ದು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಏನು ನಮ್ಮ ಜನ ಕೆಲಸ ಮಾಡಿದ್ದಾರೆ, ಅದು ಆ ದುಡ್ಡು ಬರಬೇಕಾಗಿರೋದು ನಮ್ಮ ಜನರು ಕೆಲಸ ಮಾಡಿದ್ದಕ್ಕೆ ಬರಬೇಕಾಗಿರೋಂಥ ದುಡ್ಡು. ಅದನ್ನು ಕನಿಷ್ಠ ನೀವು ಮ್ಯಾನೇಜ್ಮೆಂಟ್ನವ್ರು, ಈ 4 ನಿಗಮಗಳ ಮ್ಯಾನೇಜ್ಮೆಂಟ್ನವ್ರು ಭರಿಸ್ಕೊಳ್ಳಿ. ಅದೇನು ತುಂಬ ದೊಡ್ಡ ಮೊತ್ತ ಅಲ್ಲ. ನೀವು 4 ನಿಗಮಗಳ ಮ್ಯಾನೇಜ್ಮೆಂಟ್ ನೀವು ಹಂಚ್ಕೊಂಡ್ರೆ ಬಹಳ ಕಡಿಮೆ ಮೊತ್ತ ಆಗುತ್ತೆ. ಆಮೇಲೆ ಅದು ಕೋವಿಡ್ ಸಂದರ್ಭದಲ್ಲಿ ಬೇರೆ ಎಲ್ಲ ಇಲಾಖೆಗಳಿಗೆ ಅಥವಾ ಬೇರೆ ಎಲ್ಲ ನಿಗಮಗಳಿಗೆ ನೀವು ಕೊಟ್ಟಿದ್ದೀರ ಸರ್ಕಾರ. ಅವತ್ತು ನಮ್ಮ ಸಾರಿಗೆ ನೌಕರರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಯಾರೂ ವರ್ಕ್ ಫ್ರಮ್ ಹೋಮ್ ಅಂತ ಮನೇಲಿ ಕೂತ್ಕೊಂಡು ಕೆಲಸ ಮಾಡಿಲ್ಲ ಅಥವಾ ಮನೇಲಿ ಇದ್ದಿಲ್ಲ. ಅವರು ಎಲ್ಲರೂ ಬಸ್ಗಳಿಗೆ ಬಂದಿದ್ದಾರೆ, ಅಲ್ಲಿ ಕೆಲಸ ಮಾಡಿದ್ದಾರೆ, ಜನರ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರು ಎಷ್ಟೋ ಜನ ಅವರ ಜೀವ ತೆತ್ತಿದ್ದಾರೆ ಸಂಸ್ಥೆಗೋಸ್ಕರ ಮತ್ತು ಸಾರ್ವಜನಿಕರಿಗೋಸ್ಕರ, ಸಮಾಜಕ್ಕೋಸ್ಕರ ಅವ್ರ ಜೀವ ಕೊಟ್ಟಿದ್ದಾರೆ. ಹೀಗಿರುವಾಗ ನೀವು ಆ 1 ವರ್ಷದ ಅರಿಯಸ್ನ ಅವ್ರಿಗೆ ಕೊಡಲ್ಲ ಅಂತಂದ್ರೆ ನೀವು ನಮ್ಮ ಸಂಸ್ಥೆಗೆ, ನಮ್ಮ ನೌಕರರಿಗೆ ಮಾಡ್ತಿರೋಂಥ ದೊಡ್ಡ ಅನ್ಯಾಯ ಅಂತ ಹೇಳಿ ನಾವು ಸಾರಿಗೆ ಸಚಿವರಿಗೆ ಕೂಡ ಹೇಳಿದ್ದೀವಿ. ಹಾಗಾಗಿ ಮತ್ತೆ ಆ ಸಮಯದಲ್ಲಿ ನೀವು ಪರಿಹಾರ ಕೂಡ ಕೊಟ್ಟಿಲ್ಲ. ಆ ಕುಟುಂಬಗಳಿಗೆ, ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಕುಟುಂಬಗಳಿಗೆ ಪರಿಹಾರ ಕೊಟ್ಟಿಲ್ಲ. ಹಾಗಾಗಿ ನೀವು ತುಂಬ ಅನ್ಯಾಯ ಮಾಡಿದ್ದೀರಾ. ಯಾರು ಶಕ್ತಿ ಯೋಜನೆನ ಜಾರಿ ಮಾಡಿದ್ದಾರೆ ಅಂತ ನೌಕರರಿಗೆ, ಆಮೇಲೆ ನಿಮಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿದ್ದಾರೆ ಇಡೀ ಜಗತ್ತಿನಾದ್ಯಂತ, ಅವ್ರಿಗೆ ನೀವು ಯಾವುದೇ ಪ್ರತಿಫಲವನ್ನು ಕೊಟ್ಟಿಲ್ಲ. ಯಾವುದೇ ಥರದ್ದು ನೀವು ಏನೋ ಅವರಿಗೆ ವೇತನ ಹೆಚ್ಚಳ ಮಾಡ್ತಾ ಇಲ್ಲ. ನಿಮಗೆ ಬೇಕಾದ ಹಾಗೆ ಅವ್ರನ್ನ ನೋಡ್ಕೋತಾ ಇದ್ದೀರಾ. ಅವರು ಗುಲಾಮರಲ್ಲ. ನಮ್ಮ ಸಾರಿಗೆ ನೌಕರರು ಗುಲಾಮರಲ್ಲ. ನಮ್ಮ ಸಾರಿಗೆ ನೌಕರರು ಕಾರ್ಮಿಕರು. ಅವರು ಈ ದುಡಿಯುವ ಕೈಗಳಿಗೆ ನೀವು ಶಕ್ತಿ ಕೊಡಬೇಕು. ಶಕ್ತಿ ಹೇಗೆ ಕೊಡ್ತೀರಾ ಅಂತಂದರೆ ಅವರು ದುಡಿಯೋದಕ್ಕೆ ಸರಿಯಾಗಿ ವೇತನ ಕೊಡಬೇಕು. ಅವರಿಗೆ ನೀವು ಅವರು ಮುಷ್ಕರ ಮಾಡ್ತಾರೆ ಅಂದರೆ ಅದು ಅವರ ಸಾಂವಿಧಾನಿಕ ಹಕ್ಕು. ಅದು ಮುಷ್ಕರ ಯಾಕೆ ಮಾಡ್ತಿದ್ದಾರೆ ಅಂದರೆ ಸುಮ್ಮನೆ ಮಾಡ್ತಾ ಇಲ್ಲ. 2.5 ವರ್ಷಗಳಿಂದ ಮಾತುಕತೆ ಮಾಡಿ ಅದು ವಿಫಲವಾದಾಗ, ನಮ್ಮ ಬೇಡಿಕೆಗಳನ್ನ ನೀವು ಇತ್ಯರ್ಥಪಡಿಸದೇ ಇದ್ದಾಗ ಕೊನೆಯದಾಗಿ ಕಾನೂನಾತ್ಮಕವಾಗಿ 21 ದಿನ ನೋಟಿಸ್ ಕೊಟ್ಟು ಮುಷ್ಕರಕ್ಕೆ ಹೋಗ್ತಾ ಇರೋದು. ಈ ಮುಷ್ಕರ ಕೂಡ ಕಾರ್ಮಿಕರ ಜನ್ಮಸಿದ್ಧ ಹಕ್ಕು ಅನ್ನೋದನ್ನ ನೀವು ಅರ್ಥಕೋಬೇಕು. ನಾವು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರೋದು, ನೀವು ಕೂಡ ಒಬ್ರು ಲಾಯರು, ನಿಮಗೆ ಕಾರ್ಮಿಕ ಕಾನೂನುಗಳು ಮತ್ತು ಕಾರ್ಮಿಕರ ಹಕ್ಕುಗಳು ಚೆನ್ನಾಗಿ ಗೊತ್ತಿದೆ ಸ್ವಾಮಿ. ಹಾಗೇನೆ ನಿಮಗೆ ಸಂವಿಧಾನ ಕೂಡ ಚೆನ್ನಾಗಿ ಗೊತ್ತಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ಯಾಕೆಂದ್ರೆ ನೀವು ಯಾವಾಗಲೂ ಕೂಡ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಾ, ಪ್ರಜಾಪ್ರಭುತ್ವದ ಹಕ್ಕುಗಳ ಬಗ್ಗೆ ಮಾತಾಡ್ತೀರಾ, ಸಂವಿಧಾನವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದೀರಾ. ಸಂತೋಷ, ನಮಗೂ ಅದೇ ಬೇಕಾಗಿರೋದು. ನಮ್ಮ ಸಂವಿಧಾನದ ಹಕ್ಕುಗಳನ್ನು ನಾವಿವತ್ತು ರಕ್ಷಣೆ ಮಾಡ್ಕೊಳ್ಳಕ್ಕೆ ಹೊರಟಿದ್ದೀವಿ. ಸಂವಿಧಾನದ ಹಕ್ಕುಗಳಲ್ಲಿ ಘನತೆಯ ಬದುಕಿನ ಹಕ್ಕು ಕೂಡ ಒಂದು. ನಾವಿವತ್ತು ಘನತೆಯ ಬದುಕನ್ನು ನಾವು ಬದುಕಬೇಕಾದ್ರೆ ನಮಗೆ ಸರಿಯಾದ ವೇತನ ಬೇಕಾಗಿದೆ. ನಮಗಿವತ್ತು ಬರೋ ವೇತನದಲ್ಲಿ, ಬರೋ ಸಂಬಳದಲ್ಲಿ ನಾವು ಬದುಕೋದು ತುಂಬ ಕಷ್ಟ ಆಗಿದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಇದನ್ನ ಈ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಸರ್ಕಾರ ಏಕಪಕ್ಷೀಯವಾಗಿ ತಮಗೆ ಇಷ್ಟ ಬಂದ ಹಾಗೆ ಏನಾದರೂ ಒಂದು ನೋಟಿಫಿಕೇಶನ್ ಹೊರಡಿಸೋದು ಅದು ಸರಿಯಾದ ಕ್ರಮವಲ್ಲ. ಯಾಕೆಂದರೆ ಇಲ್ಲಿ ಸಂಘಟನೆಗಳಿವೆ, ಕಾರ್ಮಿಕ ಸಂಘಟನೆಗಳಿವೆ, ಮಾನ್ಯತೆ ಪಡೆದಂಥ ಸಂಘಟನೆಗಳಿವೆ, ಒಂದು ವೇದಿಕೆ ಮಾಡಿಕೊಂಡು ಹೋರಾಟ ಮಾಡ್ತಿರೋಂಥ ಸಂಘಟನೆಗಳಿವೆ. ನಮ್ಮ ಹೋರಾಟಕ್ಕೆ ನೀವು ಒಂದು ಮಾನ್ಯತೆ ಕೊಡಿ. ನೀವೇ ವಿರೋಧ ಪಕ್ಷದಲ್ಲಿದ್ದಾಗ ಏನು ಮಾತಾಡಿದ್ರಿ ಅನ್ನೋದು ಒಂದ್ಸಲ ನೆನಪಿಸ್ಕೊಳ್ಳಿ ಅಂತ ಹೇಳಿ ಈ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಕೇಳ್ತಾ ಇದ್ದೀವಿ. ಹಾಗಾಗಿ
ನಾವು ಇವತ್ತು ಈ ಮುಷ್ಕರವನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಕಾರ್ಮಿಕರ ಹಕ್ಕುಗಳನ್ನ ನಾವು ಉಳಿಸ್ಕೊಳ್ಳಕ್ಕೆ, ಅದನ್ನ ರಕ್ಷಿಸ್ಕೊಳ್ಳಕ್ಕೆ ಮಾಡ್ತಾ ಇದ್ದೀವಿ. ಇಲ್ಲ ಅಂತಂದ್ರೆ ಇದು ಬರೀ ವೇತನಕ್ಕೋಸ್ಕರ ಮಾಡ್ತಿರೋದಲ್ಲ, ಇದು ಬರೀ ವೇತನಕ್ಕೋಸ್ಕರ ಮಾಡ್ತಾ ಇರೋದಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ನನ್ನ ಸ್ನೇಹಿತರೆ. ಇವತ್ತು ನಾವೇನಾದ್ರೂ ಇದನ್ನ ಬಿಡ್ತೀವಿ ಅಂತಂದ್ರೆ, ಇದನ್ನ ಯಾಕಪ್ಪ ಅವ್ರು ಮಾಡಲ್ಲ ಇವ್ರು ಮಾಡಲ್ಲ ನಾನು ಯಾಕಪ್ಪ ಮಾಡಬೇಕು ಅಂತ ಏನಾದರೂ ಸುಮ್ಮನೆ ಆಗ್ತೀವಿ ಅಂದ್ರೆ, ನಾಳೆ ನಮ್ಮನ್ನ ತುಳಿತಾರೆ, ಕಾಲ್ ಕೆಳಗೆ ಹಾಕೊಂಡು ಹೊಸಕ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತಾಗಲೇ ನಮ್ಮನ್ನ ಜೀತದ ಆಳುಗಳ ತರ ನೋಡ್ತಾ ಇದ್ದಾರೆ. ನಮಗೆ ಯಾವುದು ಕೂಡ ಒಂದು ಹಕ್ಕುಗಳನ್ನ ಕೊಡ್ತಾ ಇಲ್ಲ ಈ ಒಂದು ಸರ್ಕಾರಗಳು.